ಇನ್ನು ಬರಪೀಡಿತ ತಾಲೂಕುಗಳ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಡಿ.ಸಿ.ಎಂ ಹಾಗೆ ಕಂದಾಯ ಸಚಿವರು ಕೂಡ ಹೌದು ಸುದ್ದಿಗೋಷ್ಠಿ ನಡೆಸ್ತಾರೆ ಮತ್ತು ಬರಪೀಡಿತ ತಾಲೂಕುಗಳನ್ನು ಘೋಷಣೆ ಮಾಡಿದ್ದಾರೆ. 101 ಮಾಡಿದ್ದಾರೆ. ಒಟ್ಟು ನಮ್ಮಲ್ಲಿ ತಾಲೂಕುಗಳು 190ಕ್ಕಿಂತ ಹೆಚ್ಚಿದ್ದಾವೆ. ಅದರಲ್ಲಿ 101 ಮಾಡಿದ್ದಾರೆ. ಇನ್ನೂ ಕೂಡ 32 ಪರಿಶೀಲನೆ ಮಾಡಬೇಕು, ಫೈನಲ್ ಆಗಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಕೆಲವೊಂದಿಷ್ಟು ಮಾನದಂಡಗಳಿರ್ತವೆ. ಒಂದು ತಾಲೂಕನ್ನು ಬರಪೀಡಿತ ಮಾಡಬೇಕು ಅಂತಂದರೆ ಅಧ್ಯಯನ ಒಂದು ಸಮಿತಿ ಇರುತ್ತೆ. ಅಂದರೆ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿ ಆಯಾ ತಾಲೂಕುಗಳಿಗೆ ಬೆಳೆಗಳನ್ನು ವೀಕ್ಷಣೆ ಮಾಡ್ತಾರೆ. ಮಳೆ ಪ್ರಮಾಣದ ಕೊರತೆ ಎಷ್ಟಿದೆ, ಇಲ್ಲಿ ಈ ಭಾಗದಲ್ಲಿ ಯಾವ ರೀತಿ ಬರ ಇದೆ, ಬಿತ್ತನೆ ಆಗಿದೆಯಾ ಇಲ್ವಾ, ಬೆಳೆ ನಾಶ ಆಗಿದೆಯಾ, ಅಂದರೆ ರೈತರು ಬಿತ್ತನೆ ಮಾಡಿ ಸ್ವಲ್ಪ ಬೆಳೆ ಬಂದು ಅವರೇ ನಾಶ ಮಾಡಿದ್ದಾರೆ, ಜೊತೆಗೆ ಅಲ್ಲಿ ಮಳೆ ಬಂದರೂ ಕೂಡ ಇಳುವರಿ ಹೇಗಿದೆ, ಇದೆಲ್ಲವೂ ಕೂಡ ಅಲ್ಲಿ ಲೆಕ್ಕಾಚಾರವನ್ನು ಹಾಕಿ ಒಂದು ವರದಿಯನ್ನು ತಯಾರು ಮಾಡಿ ಅದನ್ನು ಸರ್ಕಾರ ಅಬ್ಸರ್ವ್ ಮಾಡಿ ಅಂತಿಮವಾಗಿ ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. 101 ಇನ್ನೂ ಜಾಸ್ತಿ ಆಗಬೇಕಾಗಿತ್ತು ಅಂತ ವಿರೋಧ ಪಕ್ಷಗಳು ಈಗ ಟೀಕೆಯನ್ನು ಮಾಡ್ತಿದ್ದಾವೆ. ಅಶೋಕ್ ಸೇರಿದಂತೆ ಹಲವು ನಾಯಕರು 141 150ಕ್ಕೂ ಹೋಗಬೇಕಾಗಿದ್ದ ಸಂಖ್ಯೆ ಯಾಕೆ ಕಡಿಮೆ ಮಾಡಿದ್ರಿ ಅಂತ ತರಾಟೆಗೆ ತೆಗೆದುಕೊಳ್ತಾ ಇದ್ದಾರೆ. ಅದರಲ್ಲೂ ಈಗ ಬೇರೆ ಬೇರೆಯ ಅನುದಾನಗಳನ್ನು ಕೂಡ ಕೊಡಬೇಕು ಅನ್ನುವಂಥ ಒತ್ತಾಯಗಳು ಕೂಡ ಬರ್ತಾ ಇದೆ. ಅಂದರೆ ಕೇಂದ್ರ ಸರ್ಕಾರದ NDRF ನಿಧಿ ಕೂಡ 1,200 ಕೋಟಿ ಬರಬೇಕು ಅಂತ ಈಗ ಮಾಹಿತಿನ ಹಂಚಿಕೊಂಡಿದ್ದಾರೆ ಪರಮೇಶ್ವರ್ ಅವರು. ಕೇಂದ್ರ ಸರ್ಕಾರ ಕೂಡ ಅದರ ಪಾಲನ್ನು ಕೊಡಬೇಕು, ರೈತರಿಗೆ ಅನುಕೂಲ ಆಗುತ್ತೆ. ಬಟ್ ಈಗ ವಿಳಂಬ ಮಾಡಬಾರ್ದು. ಬಟ್ ಎಲ್ಲೋ ಒಂದು ಕಡೆ ವಿರೋಧ ಪಕ್ಷಗಳು ಹೇಳ್ತಾ ಇರೋದು ಈಗ ಲೇಟಾಗಿ ಯಾಕೆ ಘೋಷಣೆ ಮಾಡಿದರು ಅಂತೇಳಿ. ನೋಡಿ, ಯಾವಾಗ ಜೂನಿಂದ ಮಳೆಗಾಲ, ಜೂನ್ 2ನೇ ವಾರದಿಂದ ಮಳೆಗಾಲ ಆರಂಭ ಆಗುತ್ತೆ ಅಂತ ಅನ್ಕೊಳ್ಳೋಣ. ಜೂನ್ ಜುಲೈ ಆಗಸ್ಟ್, ಆಲ್ರೆಡಿ ಆಗಸ್ಟ್ ಎಂಡ್ ಆಯಿತು, ಸೆಪ್ಟೆಂಬರ್ ಶುರುವಾಗ್ತಾ ಇದೆ. ಈ ಟೈಮ್ನಲ್ಲಿ ನೀವು ಘೋಷಣೆ ಮಾಡಿಬಿಟ್ರೆ ರೈತರಿಗೆ ಹೆಂಗೆ ಅನುಕೂಲ ಆಗುತ್ತೆ ಅಂತ. ಜೊತೆಗೆ ಈಗ ಬೆಳೆನೂ ಬಂದಿಲ್ಲ, ಜೊತೆಗೆ ಅವರು ದುಡ್ಡು ರಿಕವರಿ ಆಗಿಲ್ಲ. ಹಾಗಾಗಿ ಹೇಗೆ ನೀವು ಇದನ್ನು ಸಡನ್ಲಿ ತರಾತುರಿಯಲ್ಲಿ ಘೋಷಣೆ ಮಾಡಿದ್ರಿ? ಹಿಂದೆ ಮಾಡಬೇಕಾಗಿತ್ತು. ಜುಲೈ ತಿಂಗಳಲ್ಲಿ ಮಾಡಿದರೆ ಪಾಪ ರೈತರಿಗೆ ಅನುಕೂಲ ಆದರೂ ಆಗ್ತಾಯಿತ್ತು, ಅಥವಾ ಬೇರೆ ಪರ್ಯಾಯ ಬೆಳೆಯ ಒಂದು ಮೊರೆ ಹೋಗ್ತಾಯಿದ್ರು ಅಂಥೇಳಿ ಈಗ ಆರೋಪಗಳು ಕೇಳಿ ಬರ್ತಾ ಇದೆ. ಇನ್ನು ಜಿಲ್ಲಾಧಿಕಾರಿಗಳ ಖಾತೆಗೂ ಕೂಡ ಹಣವನ್ನು ಇಲ್ಲಿ ವರ್ಗಾವಣೆ ಮಾಡಲಾಗುತ್ತೆ. ರೈತರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಸರ್ಕಾರ ಕೂಡ ಈಗ ಮಹತ್ವವಾದಂಥ ಹೆಜ್ಜೆಗಳನ್ನು ಇಡ್ತಾ ಇದೆ. ಇನ್ನು ಬರ ಪರಿಸ್ಥಿತಿ ಕುರಿತು ಈ ತಿಂಗಳ ಕೊನೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಇನ್ನೂ ಸಲ್ಲಿಸ್ತಾರಂತೆ. ಪ್ರಧಾನಿ ಗೃಹ ಸಚಿವರು ಮತ್ತು ಕೃಷಿ ಸಚಿವರಿಗೆ ಮನವಿ ಕೊಡ್ತೀವಿ ಅಂತ ಪರಮೇಶ್ವರ್ ಅವರು ಹೇಳಿದ್ದಾರೆ. 89 ತಾಲೂಕಿನಲ್ಲಿ ತೀವ್ರ ಬರ ಇದೆ. 12 ತಾಲೂಕುಗಳಲ್ಲಿ ಸಾಧಾರಣ ಒಂದು ಮಳೆ ಇದೆ. ನೋಡಿ, 600 ಮಿಲಿಮೀಟರ್ ಮಳೆ ಆಗಬೇಕಾಗಿತ್ತು. ಇಲ್ಲಿವರೆಗೂ 400 ಮಿಲಿಮೀಟರಷ್ಟು ಮಳೆ ಆಗಿದೆ. 30% ಮಳೆ ಈ ಬಾರಿ, ಅಂದರೆ ಈ ವರ್ಷ ಕೊರತೆ ಆಗಿದೆ. ಬಿತ್ತನೆ ಸುಮಾರು ಒಂದು 40% ಆಗಿದೆ. 60% ಬಿತ್ತನೆ ಆಗಿಲ್ಲ. ಬಿತ್ತನೆ ಆದರೂ ಕೂಡ ರೈತರು ಏನು ಮಾಡ್ತಾ ಇದ್ದಾರೆ, ಬೀಜ ಬಿತ್ತನೆ ಮಾಡ್ತಾರೆ, ಮೊಳಕೆ ಹೊಡೆಯುತ್ತೆ, ಸಸಿ ಕೂಡ ಆಗುತ್ತೆ, ಅದಾದ್ಮೇಲೆ ಮಳೆ ಕೈ ಕೊಡುತ್ತೆ. ನೀರಾವರಿ ಇದ್ದಂಥವರು ಅಂತರ್ಜಲ ಮಟ್ಟ ಕುಸಿದಿದೆ, ಅವ್ರಿಗೂ ಕೂಡ ಕಷ್ಟ ಆಗ್ತಿದೆ. ಬಟ್ ಎಲ್ಲೋ ಈ ಮಲೆನಾಡು ಪ್ರದೇಶಗಳಲ್ಲಿ ಮಾತ್ರ ಕೆಲವು ಬೆಳೆಗಳು ಚೆನ್ನಾಗಿದೆ. ಅದನ್ನು ಬಿಟ್ಟರೆ ನೀವು ಉತ್ತರ ಕರ್ನಾಟಕ ಭಾಗಕ್ಕೆ ಬನ್ನಿ, ಅಲ್ಲೆಲ್ಲೋ ಬೆಳಗಾವಿ, ಅಲ್ಲಿ ಸ್ವಲ್ಪ ಏನೋ ಕೃಷ್ಣದ್ದು ನೀರು ಬರ್ತಾಯಿದೆ ಅಂತ ಆ ಭಾಗದ ರೈತರು ಸ್ವಲ್ಪ ನಿಟ್ಟುಸಿರು ಬಿಟ್ಟಿದ್ದಾರೆ. ಅದೇ ಮಧ್ಯ ಕರ್ನಾಟಕ ಈ ಕಡೆಯಿಂದ ಚಿತ್ರದುರ್ಗದಿಂದ ಶುರು ಮಾಡಿ ಚಿತ್ರದುರ್ಗ, ದಾವಣಗೆರೆ, ಹಾವೇರಿ ಮತ್ತು ಕಲ್ಯಾಣ ಕರ್ನಾಟಕದ ಭಾಗದ ಬಳ್ಳಾರಿ ಆಗಿರ್ಬೋದು, ಈ ಕಡೆ ಗದಗ ಆಗಿರ್ಬೋದು, ಮತ್ತು ಬಾಗಲಕೋಟೆ, ಧಾರವಾಡ, ಹುಬ್ಬಳ್ಳಿ, ಇಲ್ಲೆಲ್ಲವೂ ಕೂಡ ನಿಮಗೆ ಒಂಚೂರು ಮಳೆ ಅನ್ನೋದೇ ಇಲ್ಲ. ಮೋಡ ಆಗುತ್ತೆ, ಆದರೆ ಮಳೆ ಸುರಿತಾ ಇಲ್ಲ. ಹಾಗಾಗಿಯೇ ಇನ್ನೂ ಹೆಚ್ಚಿನ ತಾಲೂಕುಗಳನ್ನು ಇದರಲ್ಲಿ ಸೇರ್ಪಡೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಈಗ BJP ಮತ್ತು JDSನವರು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ರೈತರಿಗೆ ಕೊಡುವಂತಹ ಪರಿಹಾರ ಇದೆ ಅಲ್ವಾ, ಅದನ್ನು ಕೂಡ ಜಾಸ್ತಿ ಮಾಡಬೇಕು ಅಂತ. ಎಲ್ರಿ ಸಾಲುತ್ತೆ? ಎಕರೆಗೆ 15ರಿಂದ 20 ಸಾವಿರ ಅಂತ ಅನ್ಕೊಳ್ಳೋಣ. ಅಥವಾ ಓವರಾಲ್ ಇವ್ರು ಕೊಡೋದು ಎಕರೆಗೆ 15-20 ಸಾವಿರ ಅಂತ ಕೊಡಲ್ಲ. ಓವರಾಲು 15-20 ಸಾವಿರ ಏನಾದರೂ ಇವರು ಪರಿಹಾರವನ್ನು ಕೊಟ್ಟರೆ ರೈತರಿಗೆ ಅವ್ರಿಗೇನು ಅನುಕೂಲ ಆಗುತ್ತೆ? ಗೊಬ್ಬರ ಮತ್ತು ಬೀಜ ಅದರದ್ದು ಕೂಡ ಖರ್ಚು ಸಾಕಾಗಲ್ರಿ. ಹಾಗಾಗಿ ಅದರ ಪ್ರಮಾಣವನ್ನು ಕೂಡ ಹೆಚ್ಚು ಮಾಡಬೇಕು ಅನ್ನುವಂಥ ಒತ್ತಾಯ ರೈತರಿಂದ ಕೇಳಿ ಬರ್ತಾ ಇದೆ. ಬಟ್ ವಿಳಂಬ ಆಯಿತು ಅಂತ ಅನಿಸುತ್ತಿದ್ದು. 101 ತಾಲೂಕು ಬರ ಏನು ಘೋಷಣೆ ಮಾಡಿದ್ದಾರೆ, ಬರಪೀಡಿತ, ಇವರು ಮಳೆ ಬರುತ್ತೆ ಅನ್ನುವಂಥ ನಿರೀಕ್ಷೆ ಇಟ್ಕೊಂಡಿದ್ರು. ಮತ್ತು ಮೋಡ ಬಿತ್ತನೆ ಕೂಡ ಈಗ ಶುರು ಮಾಡ್ತಾ ಇದ್ದಾರೆ. ಅದರದ್ದು ಕೂಡ ನಾವು ನಿರೀಕ್ಷೆ ಇಟ್ಕೊಳ್ಳೋಣ. ಸ್ವಲ್ಪ ಪ್ರಮಾಣದಲ್ಲಾದರೂ ಕೂಡ ಮಳೆ ಬಂದರೆ ಅನುಕೂಲ ಆಗುತ್ತೆ. ಕೆರೆ ಕಟ್ಟೆಗಳು ಕೂಡ ತುಂಬಿಲ್ಲ. ಆಯ್ತಪ್ಪ, ಕೆರೆಯಲ್ಲಿ ನೀರಿದೆ ಅಥವಾ ನಮ್ಮ ನದಿಗಳು ತುಂಬಿ ಹರಿತಿದೆ, ಡ್ಯಾಮ್ ಕಂಪ್ಲೀಟ್ ಆಗಿದೆ ಅಂತಂದರೆ ಏನೋ ಒಂದು ಪಂಪ್ಸೆಟ್ ಹಾಕಿ ಅಥವಾ ಕಾಲುವೆಗಳ ಮೂಲಕ ನೀರು ಹರಿಸ್ಕೊಂಡು ರೈತರಿಗೆ ಅನುಕೂಲ ಆಗ್ತಾಯಿತ್ತು. ಅದು ಕೂಡ ಕಷ್ಟ. ಬಟ್ ಈಗೇನೋ ಚೆನ್ನಾಗಿದೆ, ಮುಂದಿನ ಭವಿಷ್ಯ ಬಹಳ ಭೀಕರವಾಗಿರುತ್ತೆ ಅಂತ ಸರ್ಕಾರ ಕೂಡ ಅಂದಾಜು ಮಾಡಿದೆ.
ಸರ್ಕಾರನೇ ಕ್ಯಾಲ್ಕುಲೇಟ್ ಮಾಡಿಬಿಟ್ಟಿದೆ ಮುಂದಿನ ದಿನಗಳಲ್ಲಿ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗುತ್ತೆ ಅಂತ. ಅದಕ್ಕೇನು ಮಾಡಬೇಕು ಅದೆಲ್ಲ ತಯಾರಿಯನ್ನು ಕೂಡ ಸರ್ಕಾರ ಮಾಡಿಕೊಳ್ತಾ ಇದೆ ಅಂಥೇಳಿ ಪರಮೇಶ್ವರ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಬಟ್ ರೈತರಿಗೆ ಸ್ವಲ್ಪ ಅಸಮಾಧಾನ ಇದೆ. ವಿಳಂಬ ಮಾಡಿಬಿಟ್ರು, ಎಲ್ಲ ಮುಗಿದ ಮೇಲೆ, ಕೊಳ್ಳೆ ಹೊಡೆದ ಮೇಲೆ ಇವರು ಕೋಟೆ ಬಾಗಿಲು ಹಾಕಿದರು ಅಂಥೇಳಿ ಮಾತುಗಳು ರೈತರಿಂದ ಕೇಳಿ ಬರ್ತಾ ಇದೆ. ಬಟ್ ಹಂತ ಹಂತವಾಗಿ ಕೂಡ ಬರ ಘೋಷಣೆಯನ್ನು ಮಾಡ್ತೀವಿ ಅಂಥೇಳಿ ಈಗ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬಟ್ ಕಾಟಾಚಾರಕ್ಕೆ ಮಾಡಿದ್ದಾರೆ ಅಂಥೇಳಿ ಈಗ ಆರ್ ಅಶೋಕ್ ಅವರು ಆರೋಪಗಳನ್ನು ಮಾಡಿದ್ದಾರೆ. ಬಟ್ ನಮ್ಮ ರೈತರಿಗೆ ಅನುಕೂಲ ಆಗಬೇಕು ಅನ್ನೋದು ನಮ್ಮ ಒತ್ತಾಯ ಅಷ್ಟೇ. ಇವರು ರಾಜಕೀಯವಾಗಿ ಏನಾದರೂ ಮಾತಾಡ್ಕೊಳ್ಳಿ, ಬಟ್ ಪರಿಹಾರದ ಹಣವೂ ಕೂಡ ಹೆಚ್ಚಾಗಬೇಕು. ಬಟ್ ಮೊದಲೇ ಸರ್ಕಾರ ಈ ಮಳೆ ಆಗಲ್ಲ ಅನ್ನುವಂಥ ಮುನ್ಸೂಚನೆಗಳು ಗೊತ್ತಿದ್ದರೂ ಕೂಡ ಅವ್ರಿಗೊಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಮತ್ತು ಎಲ್ಲೆಲ್ಲಿ ನೀರಿನ ಪ್ರಮಾಣ ಇದೆಯೋ, ಎಲ್ಲೆಲ್ಲಿ ಕೆಲವು ಡ್ಯಾಮ್ಗಳಲ್ಲಿ ನೀರಿದೆ, ಈಗ ತುಂಗಭದ್ರಾ ಡ್ಯಾಮು ಅಥವಾ ಅಲ್ಲಿ ಉತ್ತರ ಕರ್ನಾಟಕ ಭಾಗದ ಕೆಲವೊಂದಿಷ್ಟು ಬೆಳಗಾವಿ ಭಾಗದಲ್ಲಿ ಕೆಲವೊಂದು ಡ್ಯಾಮ್ಗಳು ತುಂಬಿದ್ದಾವೆ. ಹಾಗಾಗಿ ಕಾಲುವೆಗಳ ಮೂಲಕ ಪರಿಸ್ಥಿತಿ ನೋಡಿಕೊಂಡು ರೈತರ ಒಂದು ಜಮೀನುಗಳಿಗೆ ನೀರು ಹರಿಸುವಂಥ ಕೆಲಸ. ಎಷ್ಟೋ ಕಡೆಗಳಲ್ಲಿ ಟ್ಯಾಂಕರ್ ಮೂಲಕ ತಂದು ಹರಿಸ್ತಾ ಇದ್ದಾರೆ. ಕೆಲವು ಕಡೆ ಬಕೆಟಲ್ಲಿ ಹೋಗಿ ನೀರು ಹಾಕ್ತಿದ್ದಾರಂತೆ ಬೆಳೆಗಳು ಉಳಿಲಿ ಅಂತೇಳಿ. ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಕಣ್ಣು ಮುಂದೆನೇ ಬೆಳೆಗಳು ಎಲ್ಲವೂ ಕೂಡ ಅದು ಏನು ನಾಶ ಆಗಿ ಹೋಗ್ತಾ ಇದೆ. ಅಂದರೆ ಮಳೆ ಇಲ್ಲದೆ ಅದು ಹದಗೆಡ್ತಾ ಇದೆ. ಅದಕ್ಕೆ ಕಣ್ಣೀರು ಹಾಕೊಂಡು ರೈತರು ತಮ್ಮ ಬೆಳೆಗಳನ್ನು ತಾವೇ ಕಿತ್ತು ಆಕ್ರೋಶವನ್ನು ಹೊರಹಾಕ್ತಿದೆ. ಅಂದರೆ ಅಷ್ಟರ ಮಟ್ಟಿಗೆ ಪರಿಸ್ಥಿತಿ ರೈತರದ್ದು ಭೀಕರವಾಗಿದೆ ಅನ್ನುವಂಥದ್ದು ನಮ್ಗೆ ಗೊತ್ತಾಗುತ್ತೆ.